ಮೊನ್ನೆ ಹೆಸರಿಗೆ ಕೊಟ್ಟು ಹೋಗಿದ್ವಿ. ಸರ್ ನಮಸ್ಕಾರ ರೀ. ತಮ್ಮ ಹೆಸರಿಗೆ ಮೊನ್ನೆ ಪ್ರಾಡಕ್ಟ್ ಕೊಟ್ಟು ಹೋಗಿದ್ವಲ್ಲ, ಹೆಂಗೆ ರಿಸಲ್ಟ್ ಅದಾವ ಸರ್? ನಮ್ಮೆಲ್ಲ ರಿಸಲ್ಟ್ ಎಲ್ಲ ಹೆಂಗೆ ಅದಾವ ರೀ? ವರ್ಷಕ್ಕಿಂತ 5 ವರ್ಷ ನಿಂತು ಔಷಧ ತೊಗೊಂಡಿದ್ದೆ, ರಿಜೆಕ್ಟ್ ಭಾರಿ ಬಂದೈತಲ್ಲ ಭಾಳ ಚಂದ. ಕಾಳು ಚಲೋ ಆಗೈತಿ, ಕಾಯಿ ಚಲೋ ಆಗೈತಿ. ಹಾಂ, ಖರ್ಚು ಹೊರಗಡೆ ಖರ್ಚಿಗಿಂತ ಕಮ್ಮಿ ಬಂದತ್ತೇನ್ರಿ ಹೆಂಗೆ? ಖರ್ಚು ನೋಡ್ರಿ, ಆ ಮತ್ತೆ ಖರ್ಚು ಇದಕ್ಕೆ ಮತ್ತೆ 4 ಕಮ್ಮಿ ಆಗೈತಿ. ರಿಸಲ್ಟ್ ಚಂದ ಬಂದೈತಿ, ಖರ್ಚುನು ಕಮ್ಮಿ ಬಂದೈತಿ. ಹೆಸರು ನೋಡಿದ್ರೆ ಈಗ ತೊಡಿಮಟ್ಟ ಐತಿ, ನೋಡ್ಬೋದು ಎಲ್ಲರೂ. ತೊಡಿಮಟ್ಟ ಹೆಸರು ಕಾಣತೈತಿ. ನಾನು ನೋಡಿದ ಪ್ರಕಾರ ಈಗೆಲ್ಲ ಹೊಲ ನೋಡಿದ್ವಿ, ಗಿಡ ತುಂಬಾ ಕಾಯಿ ಕಾಣತೈತಿ. ಸ್ಪೆಷಲ್ ಏನಪ್ಪ ಅಂದ್ರೆ ಯೂರಿಯಾ DAP ಹಾಕೋದ್ರಿಂದ ಇಳುವರಿ ಕಮ್ಮಿ ಆಕವು, ನಮ್ದು ರೊಕ್ಕನ ಹಾಳಾಕತಿ, ಖರ್ಚುನು ಜಾಸ್ತಿ ಆಕತಿ. ಬಟ್ ಇಲ್ಲಿ ಸರ್ ಕೈ ಒಳಗೆ ಇವತ್ತು ನೋಡಾತೀವಿ, ಗೊಂಚಲು ಗಟ್ಲೆ ಇವತ್ತು ಹೆಸರು ಕಾಣತೈತಿ. ಹೆಂಗಪ್ಪ ಅಂದ್ರೆ ಬರೋಬ್ಬರಿ ಗೇಣುದ್ದ ಹೆಸರು ಐತಿ ಸರ, ಹೌದ್ರಾ? ಬರೋಬ್ಬರಿ ಚೋಟುದ್ದ ಹೆಸರು ಐತಿ. ಗೊಂಚಲಿ 3-4 ಗೊಂಚಲು ಐತಿ. ಎಸ್, ಇಲ್ಲಿ ನೋಡ್ಬೋದು ಸರ್. ಇವತ್ತು ನಾವು ತೋರ್ಸಾತೀವಿ, ಯಾವ ಬೆಳೆ ಒಳಗೆ ನೋಡ್ತೀರಿ ಆ ಬೆಳೆ ಒಳಗೆ ಬರೀ ಗೊಂಚಲಿ ಇವತ್ತು ಹೆಸರು ಕಾಣತೈತಿ. ರೈತರು ತುಂಬ ಖುಷಿಯನ್ನು ವ್ಯಕ್ತಪಡಿಸುತ್ತಾರೆ. ಹಾಗಿದ್ರಿ ರೈತರಿಗೆ ಹೇಳಕ್ಕೆ ಖುಷಿ ಐತಲ್ಲ ಸರ್? ವಾವ್ ಸರ್, ತುಂಬ ಖುಷಿನ ವ್ಯಕ್ತಪಡಿಸುತ್ತಾರೆ. ಇವತ್ತು ಇಲ್ಲಿ ಹೆಸರನ್ನು ನೋಡ್ಬೋದು ಸರ. ಇಲ್ಲಿ ಮಕ್ಕಳಾಗಿನ ಒಂದು ಹೆಸರು ಕಾಣತೈತಿ. ಇಲ್ಲಿ ಆಚೆ ಕಡೆ ನೋಡ್ರಿ ಬರೀ ಎಲೆ ಎಲ್ಲ ಕಾಣ್ತೈತಿ, ಈಚೆ ಕಡೆ ನೋಡ್ರಿ ಬರೀ ಕಾಳಿಂದ ರಾಶಿ ಕೂಡ ಕಾಣತೈತಿ. ಇವತ್ತು ರೈತರೆಲ್ಲ ಹೇಳ್ತಾರೆ, ತುಂಬ ಖುಷಿಯನ್ನು ವ್ಯಕ್ತಪಡಿಸುತ್ತ. ಎಲ್ಲರೂ ಈ ಪ್ರಾಡಕ್ಟನ್ನು ಯೂಸ್ ಮಾಡಿರಿ. ಹೆಚ್ಚಿನ ರೈತರಿಗೆ ಕಮ್ಮಿ ಖರ್ಚೊಳಗೆ ನಮ್ಮ ಸರ್ವಶ್ರೀ ಅಭಿಯಾನ. ಜೈ ಸರ್ವಶ್ರೀ. ಎಸ್.